ಏನು ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರಲ್ಲ, ಸರ್ ನೀವು ಯಾವ ಥರ ಪ್ರಾಜೆಕ್ಟ್ನ ನೀವು ಮಾಡ್ತೀರಾ ಆ್ಯಕ್ಚುಲಿ, ಸೊ ಏನೇನು ನಿಮ್ಮ ನಮ್ಮ ರಿಕ್ವೈರ್ಮೆಂಟ್ಸ್ ಏನೇ ಕೊಟ್ಟರು ನೀವು ಮಾಡಿಕೊಡ್ತೀರಾ, ಸೊ ಮತ್ತು ಕಾಸ್ಟ್ ಎಷ್ಟು ಇವೆಲ್ಲ ಕೇಳ್ತಾ ಇರ್ತಾರಲ್ಲ. ಸೊ ಎಸ್, ನಾವು ನಿಮ್ಮ ಪ್ರಾಜೆಕ್ಟ್ನ ಸೊ 100% ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ನಾವು ಮಾಡಿಕೊಡ್ತೀವಿ. ಲೈಕ್ ನಿಮ್ಮ ಪ್ರಾಜೆಕ್ಟ್ ಏನೇ ಇರಲಿ, ವಾಟ್ ಎವರ್, ಸೊ ಲೈಕ್ ಅಂದರೆ ನಿಮ್ಮ ಪ್ರಾಜೆಕ್ಟ್ ವೆಬ್ಸೈಟ್ ಆದರೂ ಆಗಿರಲಿ, ಅಥವಾ ಲೈಕ್ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಆದರೂ ಆಗಿರಲಿ, ಇದಲ್ದೇ ನಿಮ್ಮ ಪ್ರಾಜೆಕ್ಟ್ IoT ಡಿವೈಸ್ ಆಗಿರಬಾರ್ದು. IoT ಡಿವೈಸ್ ಆಗಿದ್ರೆ ಸೊ ನಾವು ಆ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಸೊ ಒನ್ಲಿ ಸಾಫ್ಟ್ವೇರ್ ರಿಲೇಟೆಡ್ ಪ್ರಾಜೆಕ್ಟ್ಸ್ನ ಮಾತ್ರ ನಾವು ಫುಲ್ಲಿ ಕಂಪ್ಲೀಟಾಗಿ ನಿಮ್ಮ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ ತಕ್ಕಂಗೆ ಮತ್ತು ಏನೇನು ಫೀಚರ್ಸ್ ಬೇಕು ಆ ಎಲ್ಲ ಫೀಚರ್ಸ್ನ ಕೂಡ ನಾವೇ ಹ್ಯಾಂಡಲ್ ಮಾಡಿ ಸೊ ಕಂಪ್ಲೀಟ್ ಪ್ರಾಜೆಕ್ಟ್ ನಾವು ಹ್ಯಾಂಡಲ್ ಮಾಡಿ ನಿಮಗೆ ಕೊಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂದರೆ ಫುಲ್ ಕಂಪ್ಲೀಟ್ ಪ್ರಾಜೆಕ್ಟ್ ಸೋರ್ಸ್ ಕೋಡ್, ನೀವು ಅದನ್ನು ಕೂಡ ಗಿಟಬಲ್ ಪಬ್ಲಿಷ್ ಮಾಡ್ಕೋಬೋದು, ಅಥವಾ ಲಿಂಕ್ಡ್ಇನ್ನಲ್ಲಿ ಹಾಕೋಬೋದು, ಅಥವಾ ನಿಮಗೆ ಗೊತ್ತಿರೋ ಒಂದು ಯಾವ ಪ್ಲಾಟ್ಫಾರ್ಮ್ ಬೇಕಾದ್ರೂ ನೀವು ಪಬ್ಲಿಷ್ ಮಾಡಿಕೊಂಡು ಯುಟಿಲೈಸ್ ಮಾಡ್ಕೋಬೋದು. ಇದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಮತ್ತು ರಿಪೋರ್ಟ್ ಆ್ಯಸ್ ಪರ್ ದಿ ಕಾಲೇಜ್ ಫಾರ್ಮೇಟ್ ಅಲ್ಲ. ಸೊ ತುಂಬ ಜನ ಸ್ಟೂಡೆಂಟ್ಸ್ ಸರ್ ನಮಗೆ ಫಾರ್ಮೇಟ್ ಕಾಲೇಜಿನೂ ಕೊಟ್ಟಿರೋದಿಲ್ಲ, ಸೊ ಅದನ್ನು ಕೂಡ ನೀವು ಮಾಡಿಕೊಟ್ರೆ ಎಸ್, ಸೊ ಕಾಲೇಜ್ ಫಾರ್ಮೇಟ್ ಏನಿರುತ್ತೆ ಅದನ್ನು ನಾವು ಹ್ಯಾಂಡಲ್ ಮಾಡಿ ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಸೊ ಲಾಸ್ಟಲ್ಲಿ ಕೊಡ್ತಾ ಹೋಗಿ ಅದನ್ನು ಸೊ ನಾವು ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಮತ್ತು ಪೇಪರ್ ಪಬ್ಲಿಕೇಶನ್ಗೆ ಸೊ ಹೇಳ್ತಾ ಇದ್ದಾರೆ ಸರ್ ಏನು ಮಾಡೋದು, ಈಗಲೇ ಪಬ್ಲಿಷ್ ಮಾಡಬೇಕಾ ಯಾವ ಥರ ಅಂತ ಏನೋ ಕೇಳ್ತಾರೆ. ಸೊ ಎಸ್, ನೀವು ಪೇಪರ್ನ ಸೊ ದಿ ಸೆಮಿಸ್ಟರ್ ಎಂಡ್ ಟೈಮಲ್ಲಿ ಮಾಡಿ ಅದನ್ನು ನೀವು VTU ಫಾರ್ಮೇಟ್ ಏನು ಪ್ರಾಜೆಕ್ಟ್ ಮಾಡ್ತಾರಲ್ಲ, ಸೊ ಅಲ್ಲಿ ನೀವು ಆಗ್ತಾ ಹೋಗಬೇಕು. ಆವಾಗ ಮಾತ್ರನೇ ಸೊ ನಿಮಗೆ ಏನು ಪೇಪರ್ ಪಬ್ಲಿಕೇಶನ್ ಮಾಡಿದ್ದು ಸರ್ಟಿಫಿಕೇಟ್ ಸಿಗುತ್ತೆ. ಓಕೆನಾ. ಸೊ ನೆಕ್ಸ್ಟು ಇನ್ನೊಂದು PPT. ಸೊ ನೀವೇನೇ ಮಾಡೋ ಪ್ರಾಜೆಕ್ಟ್ಗೆ ನಾವೇ ಫುಲ್ ಕಂಪ್ಲೀಟ್ PPTನ ಮಾಡಿ ಪ್ರೊವೈಡ್ ಮಾಡಿಕೊಡ್ತಾ ಹೋಗ್ತೀವಿ. ಲೈಕ್ ಸೊ ನಾವೊಂದು AITOSನ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀವಿ, ಅದಕ್ಕೋಸ್ಕರ PPT ನಾವೇ ಮಾಡಿ ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಇದೊಂದು ನಮ್ಮ ಕಡೆಯಿಂದ ಹೆಲ್ಪ್ ಆಗುತ್ತೆ. ಸೊ ಪ್ರಾಜೆಕ್ಟ್ ಸ್ಟಾರ್ಟಿಂಗ್ ಕಾಸ್ಟ್ ಬಂದ್ಬಿಟ್ಟು ಸೊ ರೀಸೆಂಟ್ 1 ವೀಕ್ ಬಿಫೋರ್ ಎಲ್ಲ ನಾವು ಮಾಡಿದ ಅಮೌಂಟ್ ಎಷ್ಟಿತ್ತು ಅಂದರೆ ಸೊ 4K ಇಂದ ಸ್ಟಾರ್ಟ್ ಮಾಡಿದ್ವಿ. ಬಟ್ ಈಗ ಪ್ರಾಜೆಕ್ಟ್ ಕಾಸ್ಟ್ ಇನ್ಕ್ರೀಸ್ ಆಗಿದೆ ಆಲ್ಮೋಸ್ಟ್ ಆಲ್. ಸೊ 30 ಪ್ರಾಜೆಕ್ಟ್ಸ್ ಸೊ ಇದಾಗಿದೆ, ಸೊ ಕನ್ಫರ್ಮ್ ಆಗಿದೆ. ಅದಕ್ಕೋಸ್ಕರ ಪ್ರಾಜೆಕ್ಟ್ ಕಾಸ್ಟ್ ಈಗ ಸೊ 6K ಇಂದ ಸ್ಟಾರ್ಟ್ ಆಗ್ತದೆ. ಸೊ ಸೇಮ್ ಎಲ್ಲ ಕೂಡ ಸೇಮ್ ಹಾಗೆ ಇರುತ್ತೆ. ಏನು ನಿಮ್ಮ ಪ್ರಾಜೆಕ್ಟ್ ಬೇಕಾಗಿರೋ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಮತ್ತು ಸೋರ್ಸ್ ಕೋಡ್ಸ್, ಸೊ ನಿಮ್ಮ ಪ್ರಾಜೆಕ್ಟ್ ಬೇಕಾಗಿರೋ ಅಷ್ಟು ಡಾಕ್ಯುಮೆಂಟ್ಸ್ ಲೈಕ್ ಪ್ರಾಜೆಕ್ಟ್ ರಿಪೋರ್ಟ್ ಆಗಲಿ, ಮತ್ತು PPT ಆಗಲಿ, ಮತ್ತು ನೀವು ಪ್ರಾಜೆಕ್ಟ್ ಬೇಕಾಗಿರೋ ಸೋರ್ಸ್ ಕೋಡ್ ಆಗಲಿ, ಅಷ್ಟು ಕೂಡ ನಾವು ನಿಮಗೆ ಪ್ರೊವೈಡ್ ಮಾಡಿಕೊಡ್ತಾ ಹೋಗ್ತೀವಿ.